ಹಾಯ್ ಫ್ರೆಂಡ್ಸ್, ಏನಂದರೆ ಇವತ್ತು ನಮ್ಮ ಬಿಸ್ನೆಸ್ಸರು ನಮ್ಮ ಜ್ಞಾನಧಾಮ ಕಾಲೇಜಿಂದ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ರು. ಏನಂದರೆ ಯಾವುದಾದ್ರು ಬಿಸ್ನೆಸ್ ಮ್ಯಾನ್ ಹೋಗ್ಬಿಟ್ಟು ಇಂಟರ್ವ್ಯೂ ಮಾಡಿರಿ ಅಂತ. ಅದಕ್ಕೆ ನಾನು ಇವತ್ತೊಂದು ಖುಷಿ ಗಾರ್ಮೆಂಟ್ಸ್ ಅಂತ ಬಂದಿದ್ದೀನಿ. ಆ ಗಾರ್ಮೆಂಟ್ಸಲ್ಲಿ ಓನರ್ನ ಇಂಟರ್ವ್ಯೂ ಮಾಡೋಕ್ಕೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಮೈಲಾರಲಿಂಗಪ್ಪ ಅಂತ. ಸರ್, ನೀವು ಯಾವ ಜನ್ರೇಷನ್ ಅವರು? ನಾನು ಆ್ಯಕ್ಚುಲಿ ನಂದು 80s ಜನ್ರೇಷನ್ ನಂದು. ನಿಮ್ಮದು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಹೇಗೆ ಆಸೆ ಬಂತು ಸರ್? ಇಲ್ಲ, ಆ್ಯಕ್ಚುಲಿ ನಂದು ಏನಿತ್ತು ಅಂತಂದರೆ, ನಾನು ಚಿಕ್ಕ ಹುಡುಗನಿಂದನೂ ನಂದೊಂದು ಏಮ್ ಇತ್ತು. ನಾನು ಸ್ವಲ್ಪ ಜನಕ್ಕೆ ಕೆಲಸ ಕೊಡಬೇಕು, ನನ್ನಿಂದ ಒಂದು ಸೋಷಿಯಲ್ ವರ್ಕ್ ಮಾಡಬೇಕು ಅಂತ. ಅದೇ ಥರ ಆ್ಯಕ್ಚುಲಾಗಿ ಬಂದುಬಿಟ್ಟು ನಾನು ಆ್ಯಸ್ ಹೇಳ್ಬೇಕಂತಂದರೆ ಸಾಫ್ಟ್ವೇರ್ ಇಂಜಿನಿಯರ್. ನಾನು ಸಾಫ್ಟ್ವೇರ್ ಫೀಲ್ಡಲ್ಲೂ ನಾನು 8 ಇಯರ್ಸು ಇಲ್ಲ 10 ಇಯರ್ಸ್ ನಾನು ಎಕ್ಸ್ಪೀರಿಯೆನ್ಸ್ ಇದೆ. ಆದರೂ ಅಲ್ಲಿ ನನಗೆ ಸ್ಯಾಟಿಸ್ಫೈ ಆಗಿಲ್ಲ. ನನ್ನದೇ ಓನ್ ಬಿಸ್ನೆಸ್ ಇರಬೇಕು ಅಂದ್ಬಿಟ್ಟು ಅದು ಬಿಟ್ಟು ಬಂದು ನಾನು ಈ ಫೀಲ್ಡ್ಗೆ ಬಂದು ಆಲ್ಮೋಸ್ಟ್ 10 ಇಯರ್ಸ್ ಆಗಿದೆ. ನಾನೇ ಓನಾಗಿ ಸ್ಟಾರ್ಟ್ ಮಾಡಿ ನಾವೀಗ ನಮ್ಮ ಹತ್ರ ಆಲ್ಮೋಸ್ಟ್ ಒಂದು 60 ಜನ ವರ್ಕ್ ಮಾಡ್ತಾರೆ ಈಗ ಅಟ್ ಪ್ರೆಸೆಂಟು. ನಮ್ಮದು ಮೇಯ್ನ್ ಹೇಳ್ಬೇಕಂತಂದರೆ ಶರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ನಾವು. ಎಲ್ಲ ಪಾರ್ಟಿಗಳಿಂದ ಏನು ಆರ್ಡರ್ಸ್ ಯಾವ ಥರ ಬರುತ್ತೋ ಅದ್ರ ಮೇಲೆ ಶರ್ಟು ವೆರೈಟಿ ಡಿಸೈನ್ಸ್ ಎಲ್ಲ ನಾವು ಮಾಡಿಕೊಡ್ತೀವಿ. ನಮ್ಮದು ಇಯರ್ಲಿ ಬಂದ್ಬಿಟ್ಟು ಏನಿಲ್ಲ ಅಂದರೂ 1 crore ಕ್ರಾಸ್ ಆಗುತ್ತೆ ನಮ್ಮದು ಟ್ರಾನ್ಸಾಕ್ಷನು. ನಮ್ಮದೇನಿಲ್ಲ ಅಂತಂದ್ರೂ ಒಂದು 10 to 15% ಪ್ರಾಫಿಟ್ ಇರುತ್ತೆ ಇದರಲ್ಲಿ. ಮೈನ್ ಏನಂತಂದರೆ ನಮ್ಮಿಂದ ಒಂದು ಒಳ್ಳೇದಾಗಬೇಕು ಅನ್ನೋ ಒಂದು ರೀಸನ್ ನಾನೊಂದು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಅದೇ ಥರ ರನ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 10 ಇಯರ್ಸ್ ಕಂಪ್ಲೀಟ್ ಆಗಿದೆ. ನಿಮ್ಮ ನೇಟಿವ್ ಬಂದುಬಿಟ್ಟು ಯಾವ ಊರು ಸರ್? ನಂದು ನೇಟಿವ್ ಬಂದುಬಿಟ್ಟು ನನ್ನ ಚಿತ್ರದುರ್ಗದಲ್ಲಿ ಹಿರಿಯೂರು ಅಂದ್ಬಿಟ್ಟು ಹಿರಿಯೂರು ತಾಲೂಕು. ನನ್ನ ಎಲ್ಲ ಎಜುಕೇಷನ್ ಎಲ್ಲ ಬೇಸಿಕ್ ಎಜುಕೇಷನ್ ಹಿರಿಯೂರಲ್ಲೇ ಮಾಡಿದ್ದು. ಅದಾದ ನಂತರ ಚಿತ್ರದುರ್ಗದಲ್ಲಿ ಹೈಯರ್ ಸ್ಟಡೀಸ್ ಮಾಡಿದೆ. ಮತ್ತು ಕಾಲೇಜೆಲ್ಲ ಚಿತ್ರದುರ್ಗದಲ್ಲೇ ಓದಿದ್ದು. ಪ್ರೆಸೆಂಟ್ ಬೆಂಗಳೂರು ಬಂದು 25 ಇಯರ್ಸ್ ಆಗಿದೆ. ಇದ್ರ ಬಿಫೋರ್ ಯಾವ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀರಿ? ನಾನು ಇದ್ರ ಬಿಫೋರ್ ಕಾಗ್ನಿಸೆಂಟ್ ಅಂದ್ಬಿಟ್ಟು ಸಾಫ್ಟ್ವೇರ್ ಕಂಪ್ನಿನಲ್ಲಿ 8 ಇಯರ್ಸ್ ವರ್ಕ್ ಮಾಡಿದ್ದೆ. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು? ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 2015 ಸ್ಟಾರ್ಟ್ ಮಾಡಿದ್ದು. ಈಗ 10 ಇಯರ್ಸ್ ಕಂಪ್ಲೀಟ್. ಬಿಸ್ನೆಸ್ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ವಿ? ನಾವು ಬಿಸ್ನೆಸ್ ಸ್ಟಾರ್ಟಿಂಗು ಇನ್ವೆಸ್ಟ್ಮೆಂಟ್ ಅಂತಂದರೆ 25 to 30 lakh ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ಏನಾದ್ರು ಲಾಸಸ್ ಆಯಿತು ಸರ್ ನಿಮಗೆ? ಸ್ಟಾರ್ಟಿಂಗು ಈಗ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಹೇಳ್ಬೇಕಂದ್ರೆ ಯಾರಿಗೇ ಆಗಲಿ ಅದು ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸ್ಟಾರ್ಟಿಂಗು ನಾವು ಒಂದು 2 ಇಯರ್ಸ್ ಫುಲ್ ಸ್ಟ್ರಗಲ್ ಮಾಡಿದ್ವಿ. ಆಮೇಲೆ ಇದರಿಂದ ಏನು ಮಾಡ್ಬೋದು ಅಂತ ಏನು ಯೋಚನೆ ಮಾಡಿದೆ, ನಿಂತ್ಕೊಂಡು ಏನಾದ್ರು ಮಾಡಲೇಬೇಕು ಅಂತ ಅದರಿಂದ ಧೈರ್ಯವಾಗಿ ಮುನ್ನುಗ್ಗಿ ಅದೇನೇ ಲಾಸ್ ಏನಿತ್ತು ಅದನ್ನೆಲ್ಲ ಮತ್ತೆ ರಿಕವರಿ ಮಾಡಿ ಅಟ್ ಪ್ರೆಸೆಂಟು ಸ್ಟೇಬಲ್ ಆಗಿ ಇದ್ದೀವಿ, ಪ್ರಾಫಿಟಬಲ್ ಇದ್ದೀವಿ. ಮತ್ತು ಈ ಬಿಸ್ನೆಸ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಯಾವ್ಯಾವ ಗೂಡ್ಸ್ ಬೇಕು? ನಮ್ಗೆ ಆ್ಯಕ್ಚುಲಿ ನಮ್ಗೆ ಮೈನ್ ಏನಂತಂದರೆ ಫ್ಯಾಬ್ರಿಕ್ಕು. ಶರ್ಟ್ ಮಾಡೋದ್ರಿಂದ ಫ್ಯಾಬ್ರಿಕ್ ಜೊತೆಗೆ ಥ್ರೆಡ್ ಬೇಕಾಗುತ್ತೆ. ಥ್ರೆಡ್ಡು, ಬಟನ್ಸು ಮತ್ತು ಆಕ್ಸೆಸರೀಸ್ ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮೆಷಿನರೀಸ್ಗೆ ನೀಡಲ್ಸ್ ಇರ್ಬೋದು, ಅದ್ರದ್ದು ಆಕ್ಸೆಸರಿ ಅದು ಬೇಕು. ಫಿನಿಶ್ಡ್ ಗೂಡ್ಸ್ ಆದಮೇಲೆ ಇದು ಯಾವ ಕಡೆ ಸಪ್ಲೈ ಆಗುತ್ತೆ? ಇದು ಆ್ಯಕ್ಚುಲಿ ನಮಗೆ ಬಂದ್ಬಿಟ್ಟು ನಾವು ಕೆಲವೊಂದು ಓನ್ ಬ್ರ್ಯಾಂಡು ಮಾಡ್ತೀವಿ. ಓನ್ ಬ್ರ್ಯಾಂಡ್ ಬಂದು ನಮ್ಗೆ ಎಲ್ಲಿಗೆ ಸೇಲ್ ಆಗುತ್ತೆ ಅಲ್ಲಿಗೆ ಕಳಿಸ್ತೀವಿ. ಕೆಲವೊಂದು ಜಾಬ್ ವರ್ಕ್ ಬರುತ್ತೆ. ಜಾಬ್ ವರ್ಕ್ ಹೆಂಗೆ ಅಂದರೆ ಅವನು ಪಾರ್ಟಿಗಳೇ ಕೊಟ್ಟಿರ್ತಾರೆ ಫ್ಯಾಬ್ರಿಕ್ಸು. ರೆಡಿ ಆದಮೇಲೆ ನಮ್ಗೆ ಇಂಥ ಹತ್ರ ಕಳಿಸಿ ಅಂತಾರೆ, ಅಲ್ಲಿಗೆ ಕಳಿಸ್ಕೊಡ್ತೀವಿ. ಆಮೇಲೆ ಈ ಬಿಸ್ನೆಸ್ಸಲ್ಲಿ ಯಾವ್ಯಾವ ಥರ ಮಿಷಿನ್ಸ್ ಬೇಕಾಗುತ್ತೆ ನಿಮಗೆ? ಮೆಷಿನರೀಸ್ ಅಂದರೆ ನಮ್ಮದು ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಗಾರ್ಮೆಂಟ್ಸ್ ಇರೋದ್ರಿಂದ ನಮಗೆ ಸ್ಟಿಚಿಂಗಿಗೆ ಸಿಂಗಲ್ ನೀಡ್ಲ್ಸ್ ಮೆಷಿನ್ಸ್ ಅಂತ ಬರುತ್ತೆ. ಮತ್ತು ಡಬಲ್ ನೀಡ್ಲು, ಟ್ರಿಬಲ್ ನೀಡ್ಲ್ ಅಂತ ಮೆಷಿನ್ಸ್ ಬರುತ್ತೆ. ಸ್ಪೆಷಲ್ ಮೆಷಿನ್ಸ್ ಬರುತ್ತೆ. ಒಂದು ಕನ್ಸೈ ಅಂತ ಇರುತ್ತೆ, ಫೀಡ್ ಅಪ್ ಅಂತ ಇರುತ್ತೆ. ಅದು ಬಿಟ್ಟರೆ ನಮಗೆ ಇನ್ನೂ ಅಂತಂದರೆ ಕಾಜಾ ಅಂದರೆ ಬಟನ್ ಮೆಷಿನ್ಸು ಇದೆಲ್ಲ ಬರುತ್ತೆ. ನಿಮ್ಗೆ ಈ ಬಿಸ್ನೆಸ್ ಬಿಟ್ಟು ಬೇರೆ ಅದರ್ ಬಿಸ್ನೆಸ್ಸು ಪೌಲ್ಟ್ರಿಶಿಪ್ ಆ ಥರ ಇತ್ತಲ್ಲ, ಪೌಲ್ಟ್ರಿಶಿಪ್ಪು ಬಿಸ್ನೆಸ್ಸಲ್ಲಿ ಲೋ ಬಜೆಟಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಬಿಗ್ ಬಜೆಟಲ್ಲಿ ಪ್ರಾಫಿಟ್ ತೊಗೋದಿತ್ತಲ್ಲ? ಇಲ್ಲ, ಅಂದರೆ ಆ್ಯಕ್ಚುಲಿ ಆ ಟೈಮಲ್ಲಿ ನೋಡೋಕ್ಕಿದ್ದು ಮಾಡಿದಾಗ ನನಗೆ ಎಲ್ಲ ಫ್ರೆಂಡ್ಸು ಅದು ಇದು ಸಜೆಸ್ಟ್ ಮಾಡಿದ್ದು, ಮತ್ತು ನಮಗೂ ಒಂದು ಕಣ್ಣಿಗೆ ಕಂಡಿದ್ದು ಇದನ್ನು ಮಾಡ್ಬೋದು ಅನ್ನೋದು. ಹಾಗಾಗಿ ಈ ಫೀಲ್ಡಿಗೆ ಬಂದಿದ್ದು. ಈ ಫೀಲ್ಡಲ್ಲಿ ನಿಮ್ಗೆ ಏನಾದ್ರು ಬಂದಾಗ ಪ್ರಾಬ್ಲಮ್ ಏನಾದ್ರು ಫೇಸ್ ಮಾಡಿದ್ದೀರಾ ಈ ಬಿಸ್ನೆಸ್ಸಿಂದ ನೀವು? ಅಲ್ಲ, ಪ್ರಾಬ್ಲಮ್ ಫೇಸ್ ಮಾಡಿದ್ದೀವಿ. ಯಾಕಂದರೆ ನಾನು ಆ್ಯಕ್ಚುಲಿ ಈ ಫೀಲ್ಡ್ನವನೇ ಅಲ್ಲ. ಈ ಫೀಲ್ಡಿಗೆ ಬಂದುಬಿಟ್ಟು ಎಲ್ಲ ABCD ಫಸ್ಟಿಂದ ಸ್ಟಾರ್ಟ್ ಮಾಡಿ ಎಲ್ಲ ತಿಳ್ಕೊಂಡು ಇದು ಮಾಡೋಷ್ಟೊತ್ತಿಗೆ ನಾವು ಸ್ಟ್ರಗಲ್ ಮಾಡಿದ್ವಿ. 2 ಇಯರ್ಸು ಆಗಲೇ ಹೇಳಿದಾಗೆ ನಾನು 2 ಇಯರ್ಸ್ ಅಂತೂ ಸ್ಟ್ರಗಲ್ ಮಾಡಿದ್ದೀವಿ. ಆ 2 ಇಯರ್ಸ್ ಆದಮೇಲೆ ನಮಗೂ ಏನು ಎತ್ತ ಇನ್ನೊಂದು ಎಲ್ಲ ತಿಳ್ಕೊಂಡು ಮತ್ತು ಅದರಿಂದ ಈಗ ನಿಂತ್ಕೊಂಡು ಅದರಲ್ಲೇ ಸ್ಟೇಬಲ್ ಆಗಿದ್ದೀವಿ.
ಈ ಬಿಸ್ನೆಸ್ ನಿಮಗೆ ಸಜೆಷನ್ ಮಾಡಿದ್ಯಾರು? ಸಜೆಷನ್ ಅನ್ನೋದಕ್ಕಿಂತ ಹೀಗೆ ನೋಡ್ತಾ ಇದ್ವಿ, ಫ್ರೆಂಡ್ಸ್ಗಳ್ದು ಇತ್ತು, ಮತ್ತೆ ಒಂದು ರಿಲೇಟಿವ್ ಒಂದು ಇಬ್ರದ್ದು ಇತ್ತು. ಅದಾದ್ಮೇಲೆ ಹೀಗೆ ವಿಚಾರ ಮಾಡ್ತಾ ಇರ್ಬೇಕಾದ್ರೆ ಈ ಫೀಲ್ಡಲ್ಲಿ ಯಾಕೆ ನಾವು ಮಾಡಬಾರ್ದು. ಆಮೇಲೆ ಈ ಫೀಲ್ಡಲ್ಲಿ ಏನಂತಂದ್ರೆ ಮೈನು ಒಂದು ಲೇಡೀಸ್ ಓರಿಯೆಂಟೆಡ್ ಜಾಸ್ತಿ ಇದೆ. ಮೈನ್ ನಮ್ಮಿಂದ ಒಂದು ಸ್ವಲ್ಪ ಈ ಏನು ಹೇಳ್ತಾರೆ, ಹೆಣ್ಮಕ್ಳು ನೊಂದಿರೋರು ಇರ್ತಾರೆ, ಇಲ್ಲ ಕೆಲವೊಬ್ರು ಹೇಳ್ಬಾರ್ದು, ಕೆಲವೊಬ್ರು ಗಂಡ ಕಳ್ಕೊಂಡಿರೋರು ಇರ್ತಾರೆ, ಇಲ್ಲ ಯಾರಿಗೋ ಬಿಟ್ಟಿರೋರು ಇರ್ತಾರೆ. ಅಂಥವ್ರು ಪಾಪ ಕಷ್ಟಪಟ್ಟು ಏನಾದ್ರು ಒಂದು ಮಾಡಬೇಕು ಅಂತ ಇರ್ತಾರಲ್ಲ, ಅಂಥವ್ರು ನಮ್ಮಿಂದ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ರೀಸನ್ಗೆ ಈ ಒಂದು ಇದು ಮಾಡಿದೆ. ಈ ಬಿಸ್ನೆಸ್ ಬಿಟ್ಟು ನೀವು ಹೊರಗಡೆ ಯಾವ್ದಾದ್ರು ಸೋಷಿಯಲ್ ವರ್ಕ್ಸ್ ಏನಾದ್ರು ಮಾಡ್ತಿದ್ದೀರಾ? ಸೋಷಿಯಲ್ ವರ್ಕ್ಸ್ ಅಂದ್ರೆ ಸದ್ಯಕ್ಕಿಲ್ಲ, ಮಾಡಬೇಕು ಅಂತ ಮುಂದೆ ಇದೆ. ಈಗ ಸದ್ಯಕ್ಕಂತೂ ಯಾವುದು ಮಾಡ್ತಾ ಇಲ್ಲ. ನಮ್ಮ ಕೈಲಾದಷ್ಟು ಚಿಕ್ಕ ಪುಟ್ಟ ಮಾಡ್ತಾ ಇದ್ವಿ ಅಷ್ಟೇ. ಇವಾಗ ಬಿಸ್ನೆಸ್ ರನ್ನಿಂಗ್ ಅಲ್ಲಿ ಇವಾಗ ಯಾವ ತರ ಇದೆ? ಈಗ ಚೆನ್ನಾಗಿದೆ, ಈಗ ರನ್ನಿಂಗ್ ಚೆನ್ನಾಗಿದೆ, ಪ್ರಾಫಿಟಬಲ್ ಎಲ್ಲ ಇದ್ದೀವಿ. ಈಗ ಚೆನ್ನಾಗಿ ಆರ್ಡರ್ಸು ಇದೆ, ಚೆನ್ನಾಗಿ ಮೂಮೆಂಟು ಇದೆ, ಏನು ತೊಂದರೆ ಇಲ್ಲ. ಈ ಬಿಸ್ನೆಸ್ ಸ್ಟಾರ್ಟಿಂಗು ನಾವು ಸ್ಟಾರ್ಟ್ ಮಾಡ್ಬೇಕಂದ್ರೆ ಈಗಿನ ಬಜೆಟಲ್ಲಿ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಎಷ್ಟಿರ್ಬೋದು? ಅಲ್ಲ, ಈಗಿನ ಆ್ಯಕ್ಚುಲಾಗಿ ಹೇಳ್ಬೇಕಂತಂದರೆ ಇದು 5 ಲ್ಯಾಕಿಂದನೂ ಮಾಡ್ಬೋದು, 10 ಲ್ಯಾಕಿಂದನೂ ಮಾಡ್ಬೋದು. ಮೇನ್ ಏನಾಗುತ್ತೆ ಅಂದರೆ ನಾವು ಎಷ್ಟು ಬಡ್ಜೆಟ್ ಅನ್ನೋದಕ್ಕಿಂತ ನಾವು ಎಷ್ಟು ದಿನಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡ್ಬೋದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 5-10 ಲ್ಯಾಕಿಂದನೂ ಸ್ಟಾರ್ಟ್ ಮಾಡ್ಬೋದು. 5 ಲ್ಯಾಕಿಂದ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಮಿಷಿನರೀಸ್ ಬೇಕು, ಎಷ್ಟು ಲೇಬರ್ಸ್ ಬೇಕು? 5 ಲ್ಯಾಕ್ ಅಂತಂದರೆ ಏನಾಗುತ್ತೆ, ಅವಾಗ ಒಂದು ಆಲ್ಮೋಸ್ಟ್ ಅಂತಂದರೆ ಒಂದು 8 ಮೆಷಿನ್ಸ್ ಅಂತ ಹಾಕೊಂಡ್ಬಿಟ್ಟು ಕೆಲವೊಂದನ್ನ ಏನಾಗುತ್ತೆ ನಮ್ಮಲ್ಲಿ ಏನಾಗುತ್ತೆ ಅದನ್ನ ಮಾಡಿಕೊಂಡು, ಇನ್ನು ಏನು ಕೆಲವೊಂದು ಪಾರ್ಟ್ಸ್ ಎಲ್ಲ ಇರುತ್ತೆ ನಮ್ಮಲ್ಲಿ, ಕಾಲರ್ ಇರ್ಬೋದು, ಕಫ್ ಇರ್ಬೋದು, ಆ ಥರದ್ದೆಲ್ಲ ಹೊರಗಡೆ ಕೊಟ್ಕೊಂಡು ನಮ್ಮಲ್ಲಿ 8 ಮೆಷಿನ್ಸಲ್ಲಿ ಮಾತ್ರ ನಾವು ಅಸೆಂಬ್ಲಿ ಅಂತೀವಿ, ಅದನ್ನು ಮಾಡಿಕೊಂಡು ಔಟ್ಪುಟ್ ಮಾಡ್ಕೊಂಡು ಮಾಡಿ. ಆಮೇಲೆ ನಿಮ್ದ್ರಲ್ಲಿ ಕಟ್ಟಿಂಗ್ ಎಲ್ಲ ಬರುತ್ತಲ್ಲ, ಕಟ್ಟಿಂಗ್ ಎಲ್ಲ ಮಾಡೋರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ? ನಮ್ಮಲ್ಲಿ ಕಟಿಂಗ್ ಮಾಡೋರೆಲ್ಲ ಏನಂದರೆ ಆಲ್ಮೋಸ್ಟ್ ಎಲ್ಲ ಸ್ಕಿಲ್ಡ್ ಎಂಪ್ಲಾಯ್ಸೇ ಇದ್ದಾರೆ. ಒಂದು ಮೋರ್ ದೆನ್ 10 to 15 ಇಯರ್ಸಿಂದ ಎಕ್ಸ್ಪೀರಿಯೆನ್ಸ್ ಇರೋರು ಅವರೆಲ್ಲ ಮಾರ್ಕ್ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ, ಒಂದು ಶರ್ಟ್ ಅಂದರೆ ಆಲ್ಮೋಸ್ಟ್ ಏನಿಲ್ಲ ಅಂದರೂ 25 to 28 ಪಾರ್ಟ್ಸ್ ಬರುತ್ತೆ. ಅದನ್ನೆಲ್ಲ ಸಪ್ರೇಟ್ ಕಟ್ ಮಾಡಿ ಇಡ್ತಾರೆ. ಅದಕ್ಕೆ ಆದ ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹೆಲ್ಪರ್ಸು, ಇಲ್ಲ ಫೀಡಿಂಗ್ ಹೆಲ್ಪರ್ ಅಂತ, ಅವ್ರು ಅದನ್ನು ಎಲ್ಲ ವರ್ಕರ್ಸಿಗೆ ಅದನ್ನು ಯಾರ್ಯಾರಿಗೆ ಏನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅವ್ರಿಗೆ ಮಾಡ್ತಾರೆ. ಅವ್ರು ಅಲ್ಲಿಂದ ಸ್ಟಿಚ್ ಮಾಡಿ, ಅದಾದಮೇಲೆ ಸ್ಟಿಚ್ ಆದಮೇಲೆ ನಮ್ಮ ಹತ್ರನೇ ಇಲ್ಲೇ ಬಟನ್ ಹೋಲ್ ಆಗುತ್ತೆ. ಅದಾದಮೇಲೆ ಇಲ್ಲಿಂದ ವಾಷಿಂಗ್ ಹೋಗುತ್ತೆ. ವಾಷಿಂಗಿಂದ ಬಂದಮೇಲೆ ನಮ್ಮಲ್ಲೇ ಟ್ರಿಮ್ಮಿಂಗ್ ಚೆಕಿಂಗ್ ಮಾಡಿಬಿಟ್ಟು ನಮ್ಮಲ್ಲೇ ಫಿನಿಶಿಂಗ್ ಆಗಿ ವಿತ್ ಐರನ್ ಮಾಡಿ ವಿತ್ ಪ್ಯಾಕ್ ಗೂಡ್ಸು ನಾವು ಡಿಸ್ಪ್ಯಾಚ್ ಮಾಡ್ತೀವಿ. ಟ್ರಾನ್ಸ್ಪೋರ್ಟೇಷನಲ್ಲಿ ಯಾವ ಥರ ಇದೆ? ಟ್ರಾನ್ಸ್ಪೋರ್ಟೇಷನ್ ಅಂದರೆ ಕೆಲವೊಂದು ಟೈಮು ಏನಾಗುತ್ತೆ, ಪಾರ್ಟಿಗಳು ಡೈರೆಕ್ಟ್ ಟ್ರಾನ್ಸ್ಪೋರ್ಟ್ಗೆ ಹಾಕಿ ಅಂದರೆ ಟ್ರಾನ್ಸ್ಪೋರ್ಟ್ಗೆ ಹಾಕ್ತೀವಿ, ಇಲ್ಲ ಪಾರ್ಟಿಗಳು ನಮ್ಮ ಆಫೀಸ್ಗೆ ಕಳಿಸಿ ಅಂದರೆ ಅಲ್ಲಿಗೆ ಹಾಕ್ತೀವಿ. ಔಟ್ ಆಫ್ ಸ್ಟೇಟ್ಸು, ಔಟ್ ಆಫ್ ಕಂಟ್ರೀಸ್ ಏನಾದ್ರು ಹೋಗುತ್ತಾ ನಿಮ್ಮದು? ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಕಂಟ್ರಿ ಅಂತಂದ್ರೆ ಅದೇ ಹೇಳಿದ್ನಲ್ಲ, ಪಾರ್ಟಿಗಳು ಸಜೆಸ್ಟ್ ಮಾಡಿದ್ರೆ ಕಳಿಸ್ತೀವಿ, ಇಲ್ಲಾಂದ್ರೆ ಅವರೇ ಕಳಿಸ್ಕೊಂತಾರೆ. ಮತ್ತೆ ನೀವು ಈ ಬಿಸ್ನೆಸ್ಸಲ್ಲಿ ಲೇಬರ್ಸ್ ಎಷ್ಟು ಜನ ಅವರೇ? ನಮ್ಮ ಹತ್ರ ಒಂದು 60 to 80 ಮೆಂಬರ್ಸ್ ವರ್ಕ್ ಮಾಡ್ತಾರೆ. ಮತ್ತು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಲಾರ್ಜ್ ಅಂದರೆ ಇವಾಗ ನಾವು ಸ್ಮಾಲ್ ಸ್ಕೇಲಿಂದ ಸ್ಟಾರ್ಟ್ ಮಾಡ್ತೀವಿ, ಅವರು ಬಿಗ್ಗಾಗಿ ಬೆಳಿಬೇಕಂದ್ರೆ ಯಾವ ರೇಂಜಲ್ಲಿ? ಅಲ್ಲ, ಬಿಗ್ಗಾಗಿ ಅಂತಂದರೆ ಏನಾಗುತ್ತೆ, ಮೈನ್ ಈಗಿನ ಇದರಲ್ಲಿ ಏನಾಗಿದೆ, ಸ್ಮಾಲಿಂದ ನಾವು ಬಿಗ್ ಆಗಬೇಕು. ಮೈನ್ ಸ್ಮಾಲಲ್ಲಿ ಚೆನ್ನಾಗಿದ್ದಾಗಿ ಎಲ್ಲ ಒಂದು ವರ್ಕ್ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಅದರಿಂದ ಚೆನ್ನಾಗಿ ಎಲ್ಲ ಇದು ಮಾಡಿಕೊಂಡು ನಾಳೆ ದಿನ ಅದರಿಂದ ನಾವು ಗ್ರೋತ್ ಆಗಬೇಕೆ ಹೊರತು ಒಂದೇ ಸರ್ತಿ ಬಿಗ್ ಅನ್ನೋದಕ್ಕಿಂತ ಮೈನ್ ಸ್ಮಾಲಿಂದ ಬಿಗ್ ಆಗಬೇಕು. ನೀವು ಅದರ್ ಸ್ಟಾಕ್ ಮಾರ್ಕೆಟ್ಸು ಏನಾದ್ರು ಇನ್ವೆಸ್ಟ್ ಮಾಡ್ತೀರಾ? ಸ್ಟಾಕ್ ಮಾರ್ಕೆಟ್ಸಲ್ಲಿ ಇಲ್ಲ, ನಂದು ಏನಿದ್ರು SIP ಪ್ಲಾನ್ಗಳಲ್ಲಿ ಇದ್ದಾವೆ. SIP ಪ್ಲಾನ್ ಅಂದರೆ ಅದು ಯಾವ ಥರ? ಸಿಸ್ಟಮ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂದ್ಬಿಟ್ಟು, ಅದೇ ನಥಿಂಗ್ ಬಟ್ ಶೇರ್ ಮಾರ್ಕೆಟ್ಸ್ ಅಲ್ಲ ಅದು. ಇದು ಬಂದ್ಬಿಟ್ಟು ಇದು ಆಲ್ಮೋಸ್ಟ್ ಒಂದು 10 to 12% ಇಲ್ಲ 15%ವರೆಗೂ ನಮ್ಗೆ ರಿಟರ್ನ್ ಬ್ಯಾಕ್ ಇರುತ್ತೆ. ಅದು ಅಶೂರೆನ್ಸ್ ಇರುತ್ತೆ, ಗ್ಯಾರಂಟಿ ಇರುತ್ತೆ. ಅದೇ ಸ್ಟಾಕ್ ಮಾರ್ಕೆಟಲ್ಲಿ ಅದು ಗ್ಯಾರಂಟಿ ಇರಲ್ಲ. ಒಂದೊಂದು ಟೈಮ್ ಬಂದರೂ ಬರ್ಬೋದು, ಒಂದೊಂದು ಟೈಮ್ ಬರದೇ ಇರ್ಬೋದು. ಅದು ಇದರಲ್ಲಿ ಮಾತ್ರ ಅದರಲ್ಲಿ ಗ್ಯಾರಂಟಿ ಇರುತ್ತೆ. ನೀವೀಗ ಇದನ್ನು ಹೇಳಿದ್ರಲ್ಲ, ಇದನ್ನು ಎಷ್ಟು ದಿವಸಕ್ಕೆ ಹಾಕ್ತೀರಾ ಅಮೌಂಟು? ಇದು ಆ್ಯಕ್ಚುಲಿ ಮಂತ್ಲಿ ಇದಾಗುತ್ತೆ. ಅದು ಬಂದ್ಬಿಟ್ಟು ನಾವು ಏನಿಲ್ಲ ಅಂತಂದ್ರೂ ಒಂದು 10 years ಟೆನ್ಯೂರ್ ತಗೋಬೇಕು, ಇಲ್ಲ 20 years ಥರ ಟೆನ್ಯೂರ್ ತಗೋಬೇಕು. ಸ್ಟಾಕ್ ಮಾರ್ಕೆಟ್ಸಲ್ಲಿ ಕ್ಯಾಂಡಲ್ ಟೈಪ್ ಬರುತ್ತೆ ಹಾಕೋಕ್ಕೆ. ಹೌದು, ಅದು ಬಂದ್ಬಿಟ್ಟು ಅದಕ್ಕೆ ಹೇಳಿದ್ನಲ್ಲ, ಇದು ಬಂದ್ಬಿಟ್ಟು ನಥಿಂಗ್ ಬಟ್ ಇದೊಂಥರ ಫಿಕ್ಸೆಡ್ ಡೆಪಾಸಿಟ್ ಥರ ಇದು SIP ಅಂದರೆ.
ನಿಮ್ಗೆ ಯಾವಾಗ ಬೇಕಾದ್ರೂ ರಿಟರ್ನ್ ತಗೋಬೋದು. ಅದು ಎಷ್ಟು ಪ್ರಾಫಿಟ್ ಇರುತ್ತೋ ಆ ಥರ. ಅದು ಇದು ಮೋರ್ ದೆನ್ ನೀವು ಪೀರಿಯಡ್ ಬಿಟ್ರಿ ಅಂದರೆ, ಫಾರ್ ಎಕ್ಸಾಂಪಲ್ 5 ಇಯರ್ಸ್ ಇದ್ದರೆ ನೆಕ್ಸ್ಟ್ 5 ಇಯರ್ಸ್ ಆದರೆ ಅದು ಡಬಲ್ ಆಗುತ್ತೆ. ನೆಕ್ಸ್ಟ್ 10 ಇಯರ್ಸ್ ಆಯ್ತು ಅಂದರೆ ಅದು ಟ್ರಿಬಲ್ ಇಲ್ಲ 4 ಆಗ್ಬೋದು, ಇಲ್ಲ 10 ಟೈಮ್ಸ್ ಜಾಸ್ತಿ ಆಗ್ಬೋದು ಆ ಥರ. ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಬಿಸ್ನೆಸ್ದೇ ಆದಂಥ ಸ್ಕಿಲ್ಸ್ ಇರ್ಬೇಕಂತಾರೆ. ಅದು ಯಾವ ಥರ ಸ್ಕಿಲ್ಸ್ ಇರಬೇಕು ಸ್ಟಾರ್ಟಿಂಗು? ಸ್ಕಿಲ್ಸ್ ಯಾವ ಥರ ಇರಬೇಕು ಅಂತಂದರೆ, ಮೈನ್ ಏನೇ ಒಂದು ನಾನು ಮಾಡ್ತೀನಿ ಅಂತ ಹೊರಟಾಗ ಅದ್ರ ಬಗ್ಗೆ ಆಳವಾಗಿ ತಿಳ್ಕೊಂಡಿರಬೇಕು. ಮೈನ್ ಅದ್ರ ಬಗ್ಗೆ ಏನಿದೆ ಏನಿಲ್ಲ ಅಂತ ತಿಳ್ಕೊಂಡಿರಬೇಕು. ಅದಕ್ಕೆ ತಕ್ಕನಾಗಿ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇದೆಯಾ ಅಂತ ತಿಳ್ಕೊಬೇಕು. ಆಮೇಲೆ ಅದಕ್ಕೆ ತಕ್ಕನಾಗಿ ನನಗೆ ಲೇಬರ್ ಸಿಗ್ತಾರ, ಇಲ್ಲ ನನಗೆ ಅದು ಸಪೋರ್ಟಿಂಗ್ ಇದೆಯಾ, ಇಲ್ಲ ನಾನು ಮಾಡಿದ್ರು ನಾನು ಅದೆಲ್ಲ ಮಾಡ್ತೀನ ಅನ್ನೋದೊಂದು. ಆಮೇಲೆ ಮೈನ್ ಅಡ್ಮಿನಿಸ್ಟ್ರೇಷನು, ನಾನು ಯಾವ ಥರ ಎಲ್ಲರೂ ಮ್ಯಾನೇಜ್ ಮಾಡ್ತೀನಿ ಅನ್ನೋದು. ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಏನಾದ್ರು ಕ್ವಾಲಿಫಿಕೇಶನ್ಸ್ ಬೇಕಾ? ಕ್ವಾಲಿಫಿಕೇಶನ್ ಅಂತ ಏನಿಲ್ಲ, ಇದು ಆ್ಯಕ್ಚುಲಿ ಓನ್ ಬಿಸ್ನೆಸ್ ಇರೋದ್ರಿಂದ, ನಮ್ಮದೇ ಓನ್ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ಕ್ವಾಲಿಫಿಕೇಶನ್ ಅನ್ನೋದಕ್ಕಿಂತ ಮೈನ್ ಎಕ್ಸ್ಪೀರಿಯೆನ್ಸ್. ಮತ್ತು ಬಿಸ್ನೆಸ್ ಮ್ಯಾನ್ಗೆ ಅವ್ರದ್ದೇ ಆದಂಥ ಒಂದೊಂದು ಕ್ವಾಲಿಟೀಸ್ ಇರುತ್ತೆ ಅಂತಾರೆ. ಅದು ಯಾವ್ಯಾವ ಥರ ಕ್ವಾಲಿಟೀಸ್ ಇರುತ್ತೆ? ಕ್ವಾಲಿಟೀಸ್ ಅಂದರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಏನಾಗುತ್ತೆ, ಈಗ ನಾನೇ ತಗೊಳ್ಳಿ, ನಾನು ಒಂದು ಬೇರೆ ಫೀಲ್ಡಿಂದ ಈ ಫೀಲ್ಡಿಗೆ ಬಂದೆ. ಮೈನ್ ಏನಾಗುತ್ತೆ, ಕ್ವಾಲಿಟಿ ಅನ್ನೋದಕ್ಕಿಂತ ಆ ಬಿಸ್ನೆಸ್ ಮ್ಯಾನ್ ಆಗಿರೋನು ಬಿಸ್ನೆಸ್ನ ಯಾವ ರೀತಿ ನಾನು ತಗೊಳ್ತೀನಿ ಅನ್ನೋದು ಇಂಪಾರ್ಟೆಂಟು. ಆಮೇಲೆ ಮೈನ್ ಅದರಲ್ಲಿ ಇಳ್ಬಿಟ್ಟು ನೋಡಬೇಕು ಆ ಬಿಸ್ನೆಸ್ ಹೇಗಿದೆ ಹೇಗಿಲ್ಲ, ನನ್ನ ಕೈಲಿ ಆಗುತ್ತಾ ಇಲ್ವಾ ಅಂತ. ಕ್ವಾಲಿಟಿ ಅನ್ನೋದಕ್ಕಿಂತ ಮೈನ್ ಎಕ್ಸ್ಪೀರಿಯೆನ್ಸ್ ಮೇಲೆ ಆಗುತ್ತೆ. ಆಮೇಲೆ ಯಾವುದೇ ಒಂದು ಮಾಡಿದ್ರು ನಮ್ಮವ್ರು ಹೇಳ್ತಾರೆ, ಒಬ್ಬರು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು 1000 ಡೇಸ್ವರೆಗೂ ನಾವೇನು ಅದರಿಂದ ಎಕ್ಸ್ಪೆಕ್ಟ್ ಮಾಡಬಾರ್ದು. 1000 ಡೇಸ್ವರೆಗೂ ನಾವು ಅದು ಏನೇ ಬಂದರೂ ಅದನ್ನು ಸಾಲ್ವ್ ಮಾಡಿಕೊಂಡು ಅದನ್ನು ಫೇಸ್ ಮಾಡ್ಕೊಂಡು ಹೋದರೆ ಆ 1000 ಡೇಸ್ ಆದಮೇಲೆ ನಮ್ಮದು ಗೋಲ್ಡನ್ ಡೇಸ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಥರ. ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಆದಮೇಲೆ ಲಾರ್ಜ್ ಅಮೌಂಟಲ್ಲಿ 1 crore ಅಮೌಂಟ್ ಮಾಡಿದ್ರೆ 1 crore ಆ ಅಮೌಂಟ್ ಡಬಲ್ ಮಾಡೋದು ತುಂಬ ಈಸಿ ಅಂತೆ. ಅದು ಯಾವ ಥರ ನಿಮ್ದು ಏನಾದ್ರು ಸ್ಕಿಲ್ಸ್ ಇದೆಯಾ? ಅಲ್ಲ, ಅದು ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ, ಮೈನು ಈಗ ಯಾರೇ ಒಬ್ಬ ವ್ಯಕ್ತಿ ಬಿಸ್ನೆಸ್ ಮಾಡ್ತಾ ಇದ್ದಾನಂದರೆ ಒಂದು ಸಿಂಗಲ್ ಅಮೌಂಟ್ ಅಂತ ನೋಡ್ತಾ ಇರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು 1 lakh 2 lakh ಆ ಥರ ಇರುತ್ತೆ. ಆವಾಗ ಏನಿಲ್ಲ, ಅವಾಗ ಏನು ಮಾಡ್ತಾ ಇರ್ತೀವಿ ನಾವು, ಅದನ್ನು ಹಂಗೆ ರೊಟೇಷನ್ ಮಾಡ್ಕೊಂಡಿರ್ತಾ ಇರ್ತೀವಿ. ಅದೇ ನಮ್ದೇನಾಗುತ್ತೆ, ಒಂದು ಫಂಡಿಂಗ್ ಅನ್ನೋದು ಒಂದು 1 crore ಮುಟ್ತು ಅಂದರೆ ಅದೇನಾಗುತ್ತೆ, ಆಟೋಮೆಟಿಕ್ಕಾಗಿ 1 crore ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಅದು ಡಬಲ್ ಆಗ್ತಾ ಹೋಗುತ್ತೆ. ಅದು ಡಬಲ್ ತ್ರಿಬಲ್ ಆಗ್ತಾ ಹೋದಾಗ ಅದು ಕ್ರೋರ್ ಲೆಕ್ಕನೇ ಬೇರೆ. ಹಾಗಾಗಿ ಅದು ಯಾರೇ ಆಗಲಿ ಹೇಳ್ತಾರಲ್ಲ, ಅದು ಗುಡ್ ಕ್ವಶನ್ನು. ಕ್ರೋರ್ ಅನ್ನೋದು ಬಂದ್ಬಿಟ್ಟು ಏನಿದೆ ಅಂತಂದರೆ, ಆ ಕ್ರೋರ್ ಅನ್ನೋದು ಒಂದು ಲಿಮಿಟ್ ದಾಟಿದ ಮೇಲೆ ನಮ್ಮದು ಅಲ್ಲಿ ಒಂದು ಈ ಲೆವೆಲ್ ಒಂದು ಇಲ್ಲಿರೋದು ಒಂದು ಈ ಲೆವೆಲ್ ಬಂದಿರುತ್ತೆ. ಅವಾಗ ಆಟೋಮೆಟಿಕ್ಕಾಗಿ ಇದರಿಂದ ಅಲ್ಲಿ ಅದು ಆಟೋಮೆಟಿಕ್ಕಾಗಿ ಟರ್ನ್ ಓವರ್ ಆಗ್ತಾ ಹೋಗುತ್ತೆ. ಮತ್ತು ನೀವು ಬಿಸ್ನೆಸ್ಗೆ ಈ ಲೊಕೇಶನ್ನೇ ಯಾಕೆ ಚೂಸ್ ಮಾಡಿರೋದು? ಈ ಲೊಕೇಶನ್ ಅಂದರೆ ಇವಾಗ ಇದೇ ಪ್ರೆಸೆಂಟ್ ಲೊಕೇಶನ್ ಅಂತಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಈಗ ನಾವು ಒಂದು ಏನೇ ಒಂದು ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಬೆಳೆ ಬೆಳಿತೀವಿ ಅಂದರೆ ಇಂಥ ಹತ್ರ ಮಾಡಿದ್ರೆ ಬರುತ್ತೆ ಅಂತ. ಅದೇ ಥರ ಇಲ್ಲಿ ಏನಾಗಿದೆ ಅಂದರೆ, ಇದು ನಮ್ಮದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ, ನಮ್ಮದು ಫ್ಯಾಕ್ಟ್ರಿ ಇರೋದು. ಇಲ್ಲಿ ಸರೌಂಡಿಂಗಲ್ಲಿ ನಮ್ಗೆ ವರ್ಕರ್ಸು ಈಸಿಯಾಗಿ ಸಿಗ್ತಾರೆ, ಮತ್ತು ಸುತ್ತಮುತ್ತ ಇರೋದೆಲ್ಲ ಗಾರ್ಮೆಂಟ್ಸ್ಗಳೇ. ಹಾಗಾಗಿ ಇಲ್ಲಿ ಮಾಡಿರೋದು ನಮಗೂ ಒಂದು ಗುಡ್ ಒಂದು ವರ್ಕರ್ಸ್ ಸಿಗ್ತಾರೆ ಅನ್ನೋ ಒಂದು ರೀಸನ್ನು, ಮತ್ತೆಲ್ಲ ಒಂದು ಈಸಿಯಾಗಿ ನಮಗೆ ಎಲ್ಲ ಸಿಗುತ್ತೆ ಅಂತ. ಮತ್ತು ನಿಮಗೆ ಪ್ರೈವೇಟ್ ಕಂಪ್ನಿ ಅಂತ ಇರುತ್ತೆ, ಪ್ರೈವೇಟ್ ಕಂಪ್ನಿಲಿ ಅಲ್ಲಿ ಲಿಮಿಟೇಷನ್ಸ್ ಅಂತ ಬರುತ್ತೆ ಅಂತ. ಆ ಲಿಮಿಟೇಷನ್ಸ್ ನಿಮಗೆ ಗಾರ್ಮೆಂಟ್ಸಲ್ಲಿ ಯಾವ್ಯಾವ ಥರ ಲಿಮಿಟೇಷನ್ ಇದೆ? ನಮಗೆ ಲಿಮಿಟೇಷನ್ ಅಂತ ಏನಿಲ್ಲ. ನಮ್ಗೆ ಆ್ಯಕ್ಚುಲಿ ಬಂದ್ಬಿಟ್ಟು ನಮ್ಮ ಗಾರ್ಮೆಂಟ್ಸ್ ಬಂದ್ಬಿಟ್ಟು ನಮ್ಮದೆಲ್ಲ ಹೆಂಗೆ ಅಂದರೆ, ಲಿಮಿಟೇಷನ್ ಅಂತ ಏನಿಲ್ಲ. ನಮ್ಮದೆಲ್ಲ ಗಾರ್ಮೆಂಟ್ಸ್ ಲೆವೆಲ್ ಅಂತಂದರೆ ನಮ್ಮದೆಲ್ಲ ಸ್ಮಾಲ್ ಸ್ಕೇಲೇ ಇದೆ. ಇಲ್ಲಿ ಆಗಲೇ ಹೇಳ್ದಂಗೆ ನಾನು ವರ್ಕರ್ಸ್ ಎಲ್ಲ ಏನಂತಂದರೆ, ಒಂದು ಮಿಡ್ಲ್ ಕ್ಲಾಸ್ ಅನ್ನೋದಕ್ಕಿಂತ ಒಂದು ಇದಿರ್ತಾರೆ, ಅವ್ರದ್ದು ಏನೂ ಇದಿರಲ್ಲ. ಇಲ್ಲಿ ಲಿಮಿಟೇಷನ್ ಅನ್ನೋದಕ್ಕಿಂತ ನಾರ್ಮಲಾಗಿ ಅವ್ರು ಯಾವ ಥರ ನಡ್ಕೊತಾರೆ ಅದ್ರ ಮೇಲೆ ಡಿಪೆಂಡು. ಇಲ್ಲೆಲ್ಲ ಅಷ್ಟೊಂದು ಲಿಮಿಟೆಡ್ ಲೆವೆಲ್ ಏನಿಲ್ಲ. ಇಲ್ಲೆಲ್ಲ ವರ್ಕರ್ಸ್ ಎಲ್ಲ ಪೀಸ್ ವರ್ಕೇ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 1000 ಪೀಸ್ ಮಾಡಿದ್ರೆ 1000 ರೂಪೀಸ್ ಸಿಗುತ್ತೆ ಅನ್ನೋ ಲೆವೆಲಲ್ಲಿ ಮಾಡ್ತಾರೆ ಅಷ್ಟೇ. ಮತ್ತು ನೀವು ಈ ಬಿಸ್ನೆಸ್ನ ಇನ್ನೂ ದೊಡ್ಡದಾಗಿ ಮಾಡಬೇಕಂತ ಏನಾದರೂ? ಬಿಸ್ನೆಸ್ನ ದೊಡ್ಡದಾಗಿ ಮಾಡಬೇಕಂತಂದ್ರೆ ಮೇಯ್ನ್ ಅದೇ ಏನಾಗುತ್ತೆ, ಮೇಯ್ನ್ ಫಂಡಿಂಗು. ಆಮೇಲೆ ಈಗಿನ ಇದರಲ್ಲಿ ಏನಾಗುತ್ತೆ, ಈ ಕರೋನಾ ಎಲ್ಲ ಆದಮೇಲೆ ಮುಂಚೆ ಥರ ಬಿಸ್ನೆಸ್ಗಳು ಮಾರ್ಜಿನ್ಸ್ ಎಲ್ಲ ಇಲ್ಲ. ಹಾಗಾಗಿ ಒಂದು ಸ್ವಲ್ಪ ಮಾಡಬೇಕು. ಫಂಡಿಂಗ್ಗಳು ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಸಿಕ್ಕರೆ ಮಾಡ್ಬೋದು.
ನಿಮಗೆ ಬ್ಯಾಂಕ್ ಕಡೆಯಿಂದ ಗಾರ್ಮೆಂಟ್ಸ್ ಅಥವಾ ನಿಮ್ಗೆ ಅದರ್ಸ್ ಲೋನ್ಸ್ ಏನಾದ್ರು ಸಿಗುತ್ತೆ? ಸಿಗುತ್ತೆ, ಗಾರ್ಮೆಂಟ್ಸ್ಗಂದ್ರೆ ಸಿಗುತ್ತೆ. ಅದೇನಂದರೆ ಇಲ್ಲೇನಾಗ್ಬಿಟ್ಟಿದೆ, ಮುಂಚೆ ಥರ ಲೋನ್ಗಳು ಈಸಿಯಾಗಿ ಸಿಗಲ್ಲ. ಎಲ್ಲ ಬರೀ ಕೊಡ್ತಾರೆ ಅಂತಾರೆ ಹೊರತು ಯಾವುದು ಸಿಗಲ್ಲ. ಮೇಯ್ನು ಸಬ್ಸಿಡಿ ಲೋನು ಗೌರ್ಮೆಂಟ್ಗಳಿಂದ ಎಲ್ಲ ಸಿಗೋದು ಇದೆ, ಆದರೆ ಬ್ಯಾಂಕ್ಗಳಲ್ಲಿ ಸಿಗಲ್ಲ. ಮೇಯ್ನ್ ಅದು ಸಿಕ್ಕರೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಗ್ರೋತ್ ಆಗ್ಬೋದು. ಸಬ್ಸಿಡಿ ಎಷ್ಟು ಸಿಗ್ಬೋದು? ಸಬ್ಸಿಡಿ ಆ್ಯಕ್ಚುಲಿ 25% ಇದೆ ಗೌರ್ಮೆಂಟಿಂದನೇ, ಆದರೆ ಬ್ಯಾಂಕ್ಗಳಿಂದ ಅದು ಸಿಕ್ಕರೆ ತುಂಬ ಒಳ್ಳೆಯದು. ಈ ಗಾರ್ಮೆಂಟ್ಸ್ ಇನ್ನು ಔಟ್ ಆಫ್ ಸ್ಟೇಟ್ಸ್ ಅಥವಾ ಔಟ್ ಆಫ್ ಕಂಟ್ರೀಸಲ್ಲೂ ಇದೆಯಾ? ಎಲ್ಲ ಕಂಟ್ರಿಗಳಲ್ಲೂ ಇದೆ, ಎಲ್ಲ ಕಡೆನೂ ಇದೆ. ಮೈನು ಇದೇನಾಗಿದೆ, ಅಫ್ಘಾನಿಸ್ತಾನು ಮತ್ತು ಬಾಂಗ್ಲಾದೇಶಲ್ಲೆಲ್ಲ ಇದೆ. ಅಲ್ಲಿ ಬಂದ್ಬಿಟ್ಟು ಮೇಯ್ನ್ ಅಲ್ಲಿ ವರ್ಕರ್ಸು ತುಂಬ ಏನಂತಾರೆ ಲೋ ಗ್ರೇಡಲ್ಲಿ ಮಾಡ್ತಾರೆ. ಅಂದರೆ ಏನಂತಾರೆ ಕಾಸ್ಟಿಂಗ್ ಎಲ್ಲ ತುಂಬ ಕಡಿಮೆ. ಹಾಗಾಗಿ ಬಾಂಗ್ಲಾದೇಶು ಮತ್ತು ತಿರ್ಗಿ ಅಫ್ಘಾನಿಸ್ತಾನದಲ್ಲಿ ಜಾಸ್ತಿ ನಡೀತಾ ಇದೆ. ಬೇರೆ ಕಂಟ್ರೀಸಲ್ಲೂ ಇದೆ, ಆದರೆ ಏನಂದರೆ ಅಲ್ಲೆಲ್ಲ ಕ್ವಾಲಿಟಿ ಆ್ಯಂಡ್ ರೇಟ್ಸ್ ಜಾಸ್ತಿ ಇದೆ. ಕಂಪೇರ್ ಟು ಇಂಡಿಯಾ ಅಂತಂದರೆ ಅಲ್ಲೊಂದು ಸ್ವಲ್ಪ ಕಡಿಮೆಗೆ ಮಾಡ್ತಾರೆ. ನೀವು ಸಿಂಗಲ್ ಆಗಿ ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ಪಾರ್ಟ್ನರ್ಶಿಪ್? ಇಲ್ಲ, ಸಿಂಗಲ್ ಆಗಿ, ಯಾರು ಪಾರ್ಟ್ನರ್ ಯಾರು ಇಲ್ಲ, ಸಿಂಗಲ್ ಪ್ರೊಪ್ರೈಟರ್ಶಿಪ್. ಯಾಕೆ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ? ಇಲ್ಲ, ಯಾಕಂದರೆ ಏನಾಗುತ್ತೆ, ಏನೇ ಬಂದ್ರೂ ನಾವು ಫೇಸ್ ಮಾಡ್ಬೋದು. ಲಾಸ್ ಆ್ಯಂಡ್ ಪ್ರಾಫಿಟ್ ಏನೇ ಇದ್ರೂ ನಾವೇ ಇದು ಮಾಡ್ಬೋದು. ಆದರೆ ಇಲ್ಲಿ ಏನಾಗುತ್ತೆ, ಇನ್ನೊಬ್ರು ಇದ್ದಾರೆ ಅಂದರೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ. ಅವ್ರು ಬರ್ತಾ ಇದ್ದಾರೆ, ನಾನು ಬರ್ತಾ ಇಲ್ಲ ಅನ್ನೋದು ಸುಮ್ಮನೆ ಏನಕ್ಕೆ, ಏನೇ ಇದ್ರೂ ನಾವೇ ಇದು ಮಾಡ್ಬೋದು ಅಂತಂದ್ಬಿಟ್ಟು ಒಬ್ಬನೇ ಸಿಂಗಲ್ ಆಗಿ. ಸೋಲ್ ಪ್ರೊಪ್ರೈಟರ್ಶಿಪ್ ಮಾಡ್ಬೇಕಾದ್ರೆ ಒಂದೊಂದು ಟೈಮ್ ಬಿಸ್ನೆಸ್ ಲಾಸ್ ಆದಾಗ, ಅಂದರೆ ಬಿಸ್ನೆಸ್ ಮೇಲೆ ದಿವಾಳಿ ಆದಾಗ ಆ ಬಿಸ್ನೆಸ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಂಡು ಇನ್ನೂ ಮುಂದಕ್ಕೆ ಹೋಗೋದು ಯಾವ ಥರ? ಮೈನ್ ಒಂದೇ ಒಂದು ಬಿಸ್ನೆಸ್ಸಲ್ಲಿ ಇದಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ ಏನೇ ಆಗಿರಲಿ ಬಂದಿದ್ದನ್ನು ಧೈರ್ಯವಾಗಿ ಫೇಸ್ ಮಾಡಬೇಕೆ ಹೊರತು ಯಾವತ್ತೂ ಹಿಂದೆ ಹೋಗ್ಬಾರ್ದು. ಇಲ್ಲ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಳೋದು ಅದೆಲ್ಲ ಮಾಡಬಾರ್ದು. ಈಗ ಬಿಸ್ನೆಸ್ಸಿಗೆ ಬಂದಿದ್ದೀವಿ ಅಂದಮೇಲೆ ಅದನ್ನೇನೇ ಇದ್ದರೂ ಫೇಸ್ ಮಾಡಬೇಕು. ಈಗ ನನ್ನ ಕೈಲಿ ಆಗಿಲ್ಲ ಅಂತ ಬಿಡೋದು, ಇಲ್ಲ ಏನೋ ಮಾಡ್ಕೊಂಬಿಡೋದು, ಅದೆಲ್ಲ ಮಾಡ್ಕೊಂಡ್ರೆ ಅವ್ರು ದಡ್ತಾನ ಅಷ್ಟೇ. ಯಾಕಂದರೆ ಇವತ್ತು ನಾವು ಬೀಜ ಬಿಟ್ಟ ತಕ್ಷಣ ಇವತ್ತೇ ನಾಳೆನೇ ಏನು ಬೀಜ ಫಲ ಕೊಡಲ್ಲ. ಅದಕ್ಕಾಗೇ ಒಂದು ಟೈಮ್ ಇದ್ದೇ ಇರುತ್ತೆ. ಅದಕ್ಕೆ ಕಾಯಬೇಕು ಪ್ರತಿಫಲಕ್ಕೋಸ್ಕರ. ಅದಕ್ಕೋಸ್ಕರ ನಮ್ಮದು ಶ್ರಮ ಪಡಬೇಕು. ಆ ಶ್ರಮ ಆದಮೇಲೆ ನಮ್ಮದು ಅದಕ್ಕೆ ತಕ್ಕನಾಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಮತ್ತು ನಿಮ್ಮ ಬಿಸ್ನೆಸ್ ನೇಮ್ ಹೆಸರು ಏನು? ನಮ್ಮ ಫ್ಯಾಕ್ಟ್ರಿ, ನಮ್ಮ ಫರ್ಮ್ ಹೆಸರು ಬಂದ್ಬಿಟ್ಟು ಖುಷಿ ಫ್ಯಾಷನ್ ಅಂದ್ಬಿಟ್ಟು. ಖುಷಿ ಫ್ಯಾಷನ್ ಅಂತಲೇ ಯಾಕೆ ಇಟ್ಟಿದ್ದೀರಾ? ಖುಷಿ ಫ್ಯಾಷನ್ ಅಂದರೆ ಆ್ಯಕ್ಚುಲಿ ನನ್ನ ಮಗಳ ಹೆಸರು ಅದು. ಹಾಗಾಗಿ ಅವಳ ಹೆಸರಲ್ಲೇ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಗಳ ಹೆಸರನ್ನ ಖುಷಿ ಅಂದ್ಬಿಟ್ಟು ಅದಕ್ಕೆ ಖುಷಿ ಫ್ಯಾಷನ್ ಅಂತ ಇಟ್ಟಿದ್ದೀವಿ. ನಿಮಗೆ ಬಿಸ್ನೆಸ್ಸಲ್ಲಿ ಯಾವ ಥರ ಪ್ಯಾಷನ್ ಇದೆ? ಬಿಸ್ನೆಸ್ಸಲ್ಲಿ ಯಾವ ಥರ ಫ್ಯಾಷನ್ ಇದೆ ಅಂದರೆ, ನನಗೆ ಆ್ಯಕ್ಚುಲಿ ಹೇಳ್ಬೇಕಂತಾರೆ ನನಗೆ ತುಂಬ ಏನು ಇಷ್ಟ ಅಂತಂದರೆ ತುಂಬ ಸೋಷಿಯಲ್ ವರ್ಕ್ ಮಾಡಬೇಕು. ನಾನು ತುಂಬ ಜನಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಬೇಕು ಅನ್ನೋದು ನನ್ನ ಏಮು. ನನಗೆ ಆ್ಯಕ್ಚುಲಿ ಅದು ಮೈನ್. ತುಂಬ ಫ್ಯಾಷನ್ ಅಂದರೆ ಸೋಷಿಯಲ್ ವರ್ಕಲ್ಲೇ ಜಾಸ್ತಿ ಇದೆ. ಸೋಷಿಯಲ್ ವರ್ಕ್ ಮಾಡಿದ್ರೆ ಯಾವ ಥರ ಸೋಷಿಯಲ್ ವರ್ಕ್ ಮಾಡ್ತೀವಿ? ಯಾವ ಥರ ಅಂತಂದರೆ, ನಾವು ಈಗ ಫಾರ್ ಎಕ್ಸಾಂಪಲು ಎಷ್ಟೊಂದು ಜನಕ್ಕೆ ಕೆಲವೊಬ್ರಿಗೆ ಊಟನೇ ಇರಲ್ಲ, ಕೆಲವೊಬ್ರಿಗೆ ಬಟ್ಟೆ ಇರಲ್ಲ, ಕೆಲವೊಬ್ರಿಗೆ ಜೀವನನೇ ನಡೆಸೋಕ್ಕಾಗ್ತಾ ಇರಲ್ಲ, ಕೆಲವೊಬ್ರು ಹ್ಯಾಂಡಿಕ್ಯಾಪ್ಸ್ ಇರ್ತಾರೆ. ಅಂಥವ್ರಿಗೆಲ್ಲ ಏನಾದರೂ ಆಗಿದ್ದ ಕೈಲ ಅದು ನಮ್ಮ ಸಹಾಯ ಮಾಡ್ಬೋದು ಅಂತ ಅಷ್ಟೆ. ಯಾಕಂದ್ರೆ ಇದುವರೆಗೂ ನಾನು ಇಷ್ಟು ದಿನ ಆಗಿದೆ ಬಿಸ್ನೆಸ್ ಬಂದು, ಆದ್ರೂ ನಾನು ನನ್ನ ಓನ್ ಇದಕ್ಕೆ ಯಾವತ್ತೂ ನಾನು ಇದು ಮಾಡಿಲ್ಲ. ಈಗಲೂ ನಾನೇನು ಓನ್ ಹೌಸು ನಾನು ಮಾಡೋಕ್ಕೆ ಹೋಗಿಲ್ಲ. ನನಗೆ ಅದು ಇಷ್ಟ ಇಲ್ಲ. ಮೇಯ್ನ್ ನಾನೇನಂದರೆ ನನ್ನ ಕಡೆಯಿಂದ ಯಾರಿಗಾದ್ರೂ ಒಂದು 100 ಜನಕ್ಕಾಗಿದೆ, ಒಂದು 1000 ಜನಕ್ಕೆ ಹೆಲ್ಪ್ ಮಾಡೋ ಅಂಥ ಒಂದು ಸೋಷಿಯಲ್ ವರ್ಕ್ ಮಾಡಬೇಕಂತ ತುಂಬ ಫ್ಯಾಷನ್ ಇದೆ. ಅಂದರೆ ಬಿಸ್ನೆಸ್ ಇದು ಲೇಬರ್ಸ್ಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಎಷ್ಟಿದೆ? ನಮ್ಮಲ್ಲಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಅಂದರೆ ಸ್ಟಾಫ್ಸ್ ಇದ್ದಾರೆ. ಸ್ಟಾಫ್ಸ್ಗೆಲ್ಲ ನಮ್ಮದು 12,000 to 16,000 ನಾವು ಸ್ಯಾಲ್ರಿ ಕೊಡ್ತೀವಿ. ಇನ್ನು ಬೇರೆ ಎಲ್ಲ ವರ್ಕರ್ಸ್ ಬಂದ್ಬಿಟ್ಟು ಪೀಸ್ ವರ್ಕ್ ಇದೆ. ಅವ್ರದ್ದು ಏನೇ ಪೀಸ್ ವರ್ಕ್ ಅಂದರೆ ಅದೇ ಆಗಲೇ ಹೇಳಿದಾಗೆ ಅವರೆಷ್ಟು ಪೀಸ್ ವರ್ಕ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅಂದರೆ ಡೈಲಿ ಪೀಸ್ ವರ್ಕ್ ಮಾಡಿ ಡೈಲಿ ಮಿನಿಮಮ್ ಅಂದರೂ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು 1,000 ಇಂದ 1,300 ರೂಪೀಸ್ವರೆಗೂ ಅರ್ನ್ ಮಾಡ್ತಾರೆ. ಮತ್ತು ಬೇರೆ ಬಿಸ್ನೆಸ್ ಅಂದರೆ ಬೇರೆ ವರ್ಕರ್ಸ್ ಎಲ್ಲ ಬೇರೆ ಕಡೆ ಇದು ಮಾಡ್ತಿರ್ತಾರೆ. ಅಂದರೆ ಈ ಗಾರ್ಮೆಂಟ್ಸ್ ಫೀಲ್ಡಲ್ಲಿ ವರ್ಕರ್ಸ್ಗೆ ಹೆವಿ ಅರ್ನಿಂಗ್ ಇದೆ ಅಂದರೆ. ಹೌದು, ನಾನು ಹೇಳಿದ್ನಲ್ಲ, ಅವ್ರಿಗೇನಿಲ್ಲ ಆದರೂ ಒಂದು 25,000 to 30,000 ತಗೊಳ್ತಾರೆ ಪರ್ ಮಂತ್.
ಮತ್ತೆ ಈ ಬಿಸ್ನೆಸ್ ನೀವು ಮಾರ್ಕೆಟಿಂಗ್ ಮೆಥಡ್ ಯಾವ್ಯಾವ ರೀತಿ ಮಾಡ್ತೀರಾ? ಮಾರ್ಕೆಟಿಂಗ್ ಅಂತಂದರೆ ಮೇನ್ ಏನಿಲ್ಲ, ನಾವು ಮೇನ್ ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಇನ್ ಟೈಮ್ ಪ್ರೊಡಕ್ಷನ್ ಕೊಡಬೇಕು. ಮೇನ್ ನಾವು ಅದೆರಡು ನಾವು ಇದು ಮಾಡಿಕೊಂಡು ಮಾತಿಗೆ ತಕ್ಕನಾಗಿ ನಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನಾವು ಯಾರಿಗೆ ಒಂದು